Rene. Oi. Reds. ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಮ್ಮೊಟ್ಟಿಗೆ ಇರ್ತೇನೆ. ಸೊ ನಾನು ಏನೆಲ್ಲ ಮಾಡ್ತೀನಿ, ಎಷ್ಟು ಗಂಟೆಗೆ ಹೇಳ್ತೀನಿ ಅಂತ ಹೇಳಿ ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬೆಳಗ್ಗೆ 5:30 ಆಯಿತು. ಇವತ್ತು ಶುಕ್ರವಾರದ್ದು ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ನಾನು ನೋಡಿ ಬೆಳಗ್ಗೆ 5:30ಗೆ ಹೊರಗಡೆ ನಾನು ವಿಡಿಯೋ ಹಾಕ್ತೀನಿ ನೋಡಿ. ನಾನು ಲೈಟಿಂಗ್ ಎಲ್ಲ ಆನ್ ಮಾಡಿದೆ. ಅದು ಅಲ್ಲದೆ ಇವತ್ತು ಈದ್ ಮಿಲಾದ್ ಅಲ್ವಾ. ಸೊ ಹಾಗಾಗಿ ಇಲ್ಲಾದರೂ ನಾನು ದಿನಾಲೂ 5:30 ಗಂಟೆಗೆ ಹೇಳೋದು, ಲೇಟ್ ಹೇಳೋದಿಲ್ಲ, ಸೊ ಬೇಗನೂ ಹೇಳೋದಿಲ್ಲ. 5:30 ಗಂಟೆ ಆಗುತ್ತೆ ನಾನು ಹೇಳುವಾಗ. ಸೊ ಹಾಗಾಗಿ ಅದರ ಮೇಲೆ ನಾನು ವಜು ಮಾಡಿ ಅಗರಬತ್ತಿ ಎಲ್ಲ ಹಾಕ್ತೇನೆ. ಶುಕ್ರವಾರ ವಾರಕ್ಕೆ ಒಂದು ಸತಿ ನಾನು ಅಗರಬತ್ತಿ ಮತ್ತು ಲೋಬನ್ ಹಾಕೋದು. ಬೆಳಗ್ಗೆ ಹಾಕ್ತೇನೆ ಮತ್ತು ಸಾಯಂಕಾಲ ಹಾಕ್ತೇನೆ ಶುಕ್ರವಾರ ದಿವಸ. ಸೊ ಆಮೇಲೆ ನಾನು ಬರ್ಕತ್ತಿದ್ದು ದುವಾ ಇಡ್ತೇನೆ. ಅದು ನಾನು ದಿನಾಲೂ ಇಡ್ತೇನೆ ಮನೆಯಲ್ಲಿ. ಸೊ ಬೆಳಗ್ಗೆ ಎದ್ದು ಬರ್ಕತ್ತೆ ದುವಾ ಮೊಬೈಲಲ್ಲಿ ಇಟ್ಟು ಬಿಡ್ತೇನೆ. ಆಮೇಲೆ ನನ್ನ ಮಕ್ಕಳನ್ನು ಎಬ್ಬಿಸ್ತೇನೆ. ನಾನು ನಮಾಜ್ ಮಾಡಿ ಕುರಾನ್ ಮಾಡಿ ಓದಿದ ನಂತರ ಮಕ್ಕಳನ್ನು ಎಬ್ಬಿಸಿ ಅವರ ಹತ್ರ ಹೇಳ್ತೇನೆ, ನೀವು ನಮಾಜ್ ಮಾಡಿ ಅಂತ. ಅವರು ನಮಾಜ್ ಮಾಡ್ತಾ ಇದ್ದಾರೆ. ನನ್ನ ಮಕ್ಕಳು ಒಬ್ಬ ಬಾತ್ರೂಮಲ್ಲಿ ಇದ್ದಾನೆ, ಒಬ್ಬ ನಮಾಜ್ ಮಾಡ್ತಾ ಇದ್ದಾನೆ. ಸೊ ಆಮೇಲೆ ಇಬ್ಬರು ಕೂತ್ಕೊಂಡು ಕುರಾನ್ ಎಲ್ಲ ಓದಿದ ನಂತರ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಲಿಕ್ಕೆ ಹೋದೆ. ಮಕ್ಕಳೆಲ್ಲ ಓದ್ತಾ ಇದ್ದಾರೆ. ಸೊ ನಾನು ಬ್ರೇಕ್ಫಾಸ್ಟ್ ಮಾಡಿದೆ, ಯಾಕಂದರೆ ಇವತ್ತು ಈದ್ ಮಿಲಾದ್ ಅಲ್ವಾ. ಸೊ ಹಾಗಾಗಿ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ, ಹಸ್ಬೆಂಡ್ ಮನೆಯಲ್ಲಿದ್ದಾರೆ. ನಾನು ತೆಂಗಿನಕಾಯಿ ಇಡ್ಲಿ ಮತ್ತು ಚಿಕನ್ ಕರಿ ಮಾಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ಮತ್ತು ಚಾಯ್ ಎಲ್ಲ ಮಾಡಿಬಿಟ್ಟೆ, ಅವರ ಮಕ್ಕಳಿಗೆ ಕೊಡಬೇಕಲ್ವ. ಅದು ಅಲ್ಲದೆ ನಮಗೆ ಸಂದೋಲೆಲ್ಲ ಹೋಗಲಿಕ್ಕೆ ಇದೆ ಮಕ್ಕಳಿಗೆ. ಸೊ ಸ್ವಲ್ಪ ಹೊಟ್ಟೆ ತುಂಬಿ ಕಳಿಸ್ತೇನೆ ಅಂತ ಹೇಳಿ, ಇಲ್ಲದ್ರೆ ಬ್ರೇಕ್ಫಾಸ್ಟ್ ನಾನು ಸ್ವಲ್ಪ ಲೇಟ್ ಆಗುತ್ತೆ. ಇವತ್ತು ನಾನು ಸ್ವಲ್ಪ ಬೇಗ ಮಾಡಿದೆ ಬ್ರೇಕ್ಫಾಸ್ಟ್. ಆಮೇಲೆ ನಾನು ಸ್ವಲ್ಪ ಶೀರ್ಕುರ್ಮ ಮಾಡಿದೆ, ಯಾಕಂದರೆ ಈದ್ ಮಿಲಾದ್ ಅಲ್ವಾ, ಸ್ವಲ್ಪ ಮನೆಯಲ್ಲಿ ಸಿಹಿ ಮಾಡಬೇಕಲ್ವ. ಸೊ ಅದಕ್ಕೆ ನಾನು ಸಿಹಿ ಮಾಡಿದ್ದೆ, ಶೀರ್ಕುರ್ಮ ಮಾಡಿದ್ದೆ. ಆಮೇಲೆ ಚಿಕನ್ ಕರಿ ಮಾಡಿದೆ. ಸೊ ಇದೆಲ್ಲ ನಾನು ರೆಸಿಪಿ ನಿಮಗೆ ಆಲ್ರೆಡಿ ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಚಿಕನ್ ಕರಿ ಮತ್ತು ತೆಂಗಿನಕಾಯಿ ಇಡ್ಲಿ ಸೂಪರ್ ಟೇಸ್ಟಿ ಆಗುತ್ತೆ. ಟ್ರೈ ಮಾಡಿ, ತೆಂಗಿನಕಾಯಿ ಹಾಕಿ ಇಡ್ಲಿ ಮಾಡಿ ಒಂದು ಸತಿ. ನಾನು ನಿಮಗೆ ಯಾವ ಥರ ಮಾಡಬೇಕು ಅಂತ ನೆಕ್ಸ್ಟ್ ನಾನು ರೆಸಿಪಿ ಹಾಕ್ತೀನಿ. ಆ ತೆಂಗಿನಕಾಯಿ ಇಡ್ಲಿಗೆ ಈ ಚಿಕನ್ ಕರಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ಹಸ್ಬೆಂಡು ಮಕ್ಕಳೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. 7:30 8 ಗಂಟೆ ಆಗ್ತಾ ಬಂತು. ಈಗ ಸ್ನಾನ ಮಾಡಿ ಅವರು ಹೊರಡ್ತಾರೆ ಸಂದೋಲಕ್ಕೆ ಮತ್ತು ನಮಾಜೆಲ್ಲ ಮಾಡಲಿಕ್ಕೆ. ಆಮೇಲೆ ನಾನು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದೆ. ಮನೆ ತುಂಬ ಗಲೀಜಿತ್ತು. ನಾನು ಗಲೀಜಿದ್ದು ವಿಡಿಯೋ ಮಾಡಲಿಕ್ಕೆ ನನಗೆ ಅದು ವಿಡಿಯೋನೇ ಸ್ಕಿಪ್ ಆಯಿತು. ಸೊ ಮಾಡಿದ್ದೆ, ಬಟ್ ಅದು ವಿಡಿಯೋ ಮಾಡಲಿಲ್ಲ, ಜಸ್ಟ್ ಮೊಬೈಲ್ ಇಟ್ಕೊಂಡೆ. ಅದಷ್ಟು ಕ್ಲಿಕ್ ಮಾಡಲಿಕ್ಕೆ ನೆನಪಿರಲಿಲ್ಲ. ತುಂಬ ಗಲೀಜಿತ್ತು ಮನೆ. ಅದೇ ಥರ ಎಲ್ಲ ಕ್ಲೀನ್ ಮಾಡಿ, ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಅವರೆಲ್ಲ ಸಂದೋಲಿಗೆ ಹೋಗಿದ್ದಾರೆ. ಬರುವ ತನಕ ಮನೆ ಕ್ಲೀನ್ ಮಾಡಿಡ್ತೇನೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಕರೆದ್ರು. ಅಲ್ಲಿ ಸ್ವಲ್ಪ ತುಂಬ ಹೆಂಗಸರಿದ್ದಾರೆ, ಬಾ ಸಂದೋಲ್ ನೋಡಲಿಕ್ಕೆ ಅಂತ. ಮನೆ ಗಲೀಜಿತ್ತು, ಅದಕ್ಕೆ ಹೋಗಲಿಲ್ಲ. ನೋಡಿ ಈಗ ಪಾತ್ರೆ ತೊಳಿಲಿಕ್ಕೆ ಉಂಟು, ಅದೆಲ್ಲ ಈಗ ತೊಳೆದಿಟ್ಟಿದ್ದೀನಿ ಬಿಸಿಲಿಗೆ. ನಾನು ಬಿಸಿಲಿಗೆ ಇಡ್ತೀನಿ ಪಾತ್ರೆ ತೊಳೆಯೋದು, ಆಮೇಲೆ ಒಳಗಡೆ ಹೋಗಿ ಇಡ್ತೀನಿ. ಈಗ ನನಗೆ ಸ್ವಲ್ಪ ಉಡುಪಿಗೆ ಹೋಗಲಿಕ್ಕೆ ಉಂಟು. ನಾನು ಮತ್ತು ನನ್ನ ಮಗುವನ್ನು ಕರ್ಕೊಂಡು ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೇನೆ. ಸೊ ಸ್ವಲ್ಪ ಕೆಲಸ ಇತ್ತು ಉಡುಪಿಯಲ್ಲಿ. ನನ್ನ ಮಗ ನೋಡಿ ಚಿಕ್ಕನು ಟಾಟಾ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಅವನಿಗೆ ಬಸ್ಸಲ್ಲಿ ರೈಟ್ ಪಾಯಿಂಟ್ ಅಂತ ಹೇಳ್ತಾರಲ್ಲ ಕಂಡಕ್ಟರ್, ಅವನು ಅದೇ ಥರ ಬೊಬ್ಬೆ ಹಾಕ್ತಾನೆ ಮತ್ತು ಕೂದಲೆಲ್ಲ ಸರಿ ಮಾಡೋದು, ಸ್ಟೈಲ್ ಮಾಡಿ ಎಲ್ಲ ತೋರಿಸ್ತಾ ಇದ್ದಾನೆ. ನನಗೆ ಒಬ್ಬರು ಮೆಸೇಜ್ ಮಾಡಿದರು, ಕಮೆಂಟ್ ಮಾಡಿದರು, ನೀವು ಯಾಕೆ ಹೊರಗಡೆ ಎಲ್ಲ ಹೋಗೋದು, ವಿಡಿಯೋ ಹಾಕೋದಿಲ್ಲ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ನಾನು ಹೊರಗಡೆ ಹೋಗೋದು ತುಂಬ ಕಡಿಮೆ, ಮನೆಯಲ್ಲೇ ಇರೋದು. ಸೊ ಹಾಗಾಗಿ ನನಗೆ ಹೊರಗಡೆ ಹೋಗಿ ವಿಡಿಯೋ ಹಾಕಲಿಕ್ಕೆ ಆಗಲ್ಲ. ಮತ್ತು ನಾನು ಎಲ್ಲಿ ಹೋದರೂ ನಾನು ನಿಮಗೆ ಖಂಡಿತವಾಗಿ ವಿಡಿಯೋ ಹಾಕ್ತೇನೆ. ಅದು ಅಲ್ಲದೆ ನಾನು ಹೋದ್ರೂ ಸ್ವಲ್ಪ ಪೇಂಟೆಗೆ ಹೋಗಿ ಬರ್ತೀನಿ, ಅಷ್ಟೇ ಬಿಟ್ಟು ಆಚೆ ಈಚೆ ಎಲ್ಲ ಹೋಗೋದು ತುಂಬ ಕಡಿಮೆ. ಸೊ ಹೋಗುವಾಗ ನಾನು ವಿಡಿಯೋ ಖಂಡಿತವಾಗಿ ನಿಮಗೆ ಹಾಕ್ತೀನಿ. ಅವರು ಹೇಳಿದರು, ನೀವು ಆಚೆ ಈಚೆ ಹೋಗೋದಲ್ಲಿ ಬ್ಲಾಗ್ಸ್ ಎಲ್ಲ ವಿಡಿಯೋ ಹಾಕಿ, ಖಾಲಿ ಕುಕ್ಕಿಂಗಿದ್ದು ಹಾಕಬೇಡಿ ಅಂತ ಹೇಳಿ. ಸೊ ಅವ್ರಿಗೋಸ್ಕರ ನಾನು ಆಲ್ರೆಡಿ ವಾಯ್ಸ್ ಹಾಕಿದ್ದೆ, ಬಟ್ ವಾಯ್ಸ್ ಎಲ್ಲ ತೆಗೆದೆ, ಸೌಂಡ್ ಬರ್ತಾಯಿತ್ತು. ಮತ್ತು ನನ್ನ ಮಗ ಸ್ವಲ್ಪ ಅಳ್ತಾ ಇದ್ದ, ಅದಕ್ಕೋಸ್ಕರ ನಾನು ಅಲ್ಲಿ ಉಡುಪಿಯಲ್ಲಿ ಹೋಗುವಾಗ ಸೊ ಸರ್ಕಲಲ್ಲಿ ಇದು ಮೀನಿದೆ, ಫಿಶ್ ಟ್ಯಾಂಕು ಮತ್ತು ಅದು ಗಣಪತಿದು ಇಟ್ಟಿದ್ರು. ಸ್ವಲ್ಪ ನಾನು ಅದು ವಿಡಿಯೋ ಹಾಕಿದೆ ನೋಡಿ. ಮತ್ತು ನಾನು ಸೀದಾ ಮನೆಗೆ ಬಂದೆ. ಸಾಯಂಕಾಲ ಹೋಗುವಾಗ ನನ್ನ ಮಕ್ಕಳು ಹಸ್ಬೆಂಡ್ ಎಲ್ಲ ಒಟ್ಟಿಗೆ ನಾವು ಹೋಟೆಲ್ಗೆ ಹೋದೆ. ಅಲ್ಲಿ ನೋಡಿ ಅವನು ಐಸ್ ಕ್ರೀಮ್ ತಿಂತ ನನಗೊಂದು ಕಪ್ ಐಸ್ ಕ್ರೀಮ್ ಕೊಟ್ಟೆ. ಆಮೇಲೆ ನಾವು ಗೋಬಿ ಮಂಚೂರಿ, ಐಸ್ ಕ್ರೀಮ್,
ನನ್ನ ಹಸ್ಬೆಂಡ್ ಪಿಕ್ ತೆಗ್ತಾ ಇದ್ದಾರೆ. ಗೋಬಿ ಮಂಚೂರಿ ತಗೊಂಡು ತುಂಬ ಟೇಸ್ಟ್ ಇತ್ತು. ವಡಾ ಹೋಟೆಲ್ ಅಂತ ಹೇಳಿ ಕಾಪಲ್ಲಿ ತಿಂದದ್ದು ನಾವು. ಐಸ್ ಕ್ರೀಮು, ಅದರಲ್ಲಿ ಪಾವ್ ಭಾಜಿ ಮತ್ತು ಪಿಜ್ಜಾ. ನಾನು ಎಲ್ಲರಿಗೂ ಒಂದೊಂದು ಸೇಮ್ ತೆಗೆಯೋದಿಲ್ಲ, ಎಲ್ಲ ಬೇರೆ ಬೇರೆ ಒಂದೊಂದು ತೆಗೆಯೋದು, ಎಲ್ಲ ಟೇಸ್ಟ್ ನೋಡುವ ಅಂತ. ಅದರಲ್ಲಿ ನಮ್ಮ ಮಗ ನೋಡಿ ತುಂಬ ನಾಟಕ ಮಾಡ್ತಾ ಇದ್ದ. ಅವರು ಪಾರ್ಸಲ್ ಬರುವ ತನಕ ತುಂಬಾ ಕಾಮಿಡಿ ಮಾಡ್ತಾನೆ. ಇವಾಗ ಒಂದು ಚಿಕ್ಕವನು ಅಷ್ಟೇ ಪೋಖ್ರಿ ಮಾಡ್ತಾನೆ. ತುಂಬ ಜನ ಕಮೆಂಟ್ ಮಾಡ್ತೀರಾ, ರಿಪ್ಲೈ ಕೊಡಲಿಕ್ಕೆ ಆಗ್ತಾ ಇಲ್ಲ. ನಾನು ಒಂದು ದಿವಸ ಕೂತ್ಕೊಂಡು ಎಲ್ಲ ಕಮೆಂಟಿಗೆ ಖಂಡಿತವಾಗಿಯೂ ರಿಪ್ಲೈ ಕೊಡ್ತೇನೆ ನಿಮಗೆ. ಸೊ ನೋಡಿ ಅವ್ನು ಎಷ್ಟು ನಾಟಕ ಮಾಡ್ತಿದ್ದಾನೆ ನೋಡಿ, ಹೋಟೆಲಲ್ಲಿ ಕೂತ್ಕೊಂಡು ತುಂಬ ನಾಟಕ ಮಾಡೋದು. ಅವನ ಅಪ್ಪ ಅಣ್ಣ ಎಲ್ಲ ಇರುವಾಗ ಇಲ್ಲಾಂದರೆ ಕುಗ್ತಾ ಇರ್ತಾನೆ. ಯಾಕಂದರೆ ಅವ್ರ ಮನೆಯಲ್ಲಿ ಯಾರಿಲ್ಲ, ನಾನು ಒಬ್ಬಳೇ ಇರೋದಲ್ವಾ. ಸೊ ಅವನಿಗೆ ಬೋರ್ ಆಗ್ತಾ ಇರುತ್ತೆ, ಅವ್ನು ಕುಗ್ತಾ ಇರ್ತಾನೆ. ಅವನ ಅಪ್ಪ ಎಲ್ಲ ಇದ್ರೆ ಸ್ವಲ್ಪ ಕಾಮಿಡಿ ಮಾಡ್ತಾ ಇರ್ತಾನೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ.